ಕೆಲವು ಮನೆಯಲ್ಲಿ ಓಪನ್ ಆಗಿ ಅತ್ಯಾಚಾರಿಗಳ ಪರ ನಿಲ್ತಾರೆ. ಇವತ್ತು ಈ ಕೊಳಕು ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೆ ತಂದು ಮುಟ್ಟಿಸಿದೆ ಅಂತ ಹೇಳಿದ್ರೆ, ಮುಸ್ಲಿಮರಾಗಲಿ ಹಿಂದೂ ಆಗಲಿ, ಇವತ್ತು ಮುಸ್ಲಿಮರು 5 ಸಲ ನಮಾಜ್ ಮಾಡ್ತಾರೆ. ಕೆಲವು ಮುಸ್ಲಿಮರಿಗೆ ಯಾಕೆ ನಮಾಜ್ ಮಾಡ್ತೇವೆ ಅಂತಲೇ ಅವರಿಗೆ ಗೊತ್ತಿಲ್ಲ. ಇವತ್ತಿನ ಪ್ರಸ್ತುತ ಸ್ಥಿತಿ ಹಾಗೆ ಆಗಿದೆ. ಅಂದರೆ ಈ ಕೊಳಕು ರಾಜಕೀಯವೇ ತಲೆಯಲ್ಲಿ ತುಂಬಿ ಹೋಗಿದೆ. ಹಿಂದೂಗಳು ಕೂಡ ಹಾಗೆ ನಾಮ ಹಾಕ್ತಾರೆ, ಕೇಸರಿ ಸಾಲು ಹಾಕ್ತಾರೆ. ಈ ನಾಮ ಯಾಕೆ ಹಾಕುವುದು, ಕೇಸರಿ ಸಾಲು ಯಾಕೆ ಹಾಕುವುದು ಅಂತ ಕೆಲವು ಹಿಂದೂಗಳಿಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೊಳಕು ರಾಜಕೀಯ ವ್ಯವಸ್ಥೆಯಡಿಯಲ್ಲಿ ವೋಟು ಬ್ಯಾಂಕ್ ಚಾಣಕ್ಯ ಒಂದು ಬಿಟ್ರೆ ಬೇರೆ ಯಾವುದು ಕಾಣುವುದಿಲ್ಲ. ಇವತ್ತು ಮನುಷ್ಯರ ಪ್ರೀತಿ ಇಲ್ಲ. ಕಾರಣ ಕೊಳಕು ರಾಜಕೀಯ ವ್ಯವಸ್ಥೆಯಡಿಯಲ್ಲಿ ವೋಟು ಬ್ಯಾಂಕ್ ಚಾಣಕ್ಯತನದಲ್ಲಿ ಇಂಥ ಕೆಲವು ವ್ಯವಸ್ಥೆ ಮಾಡಲಾಗಿದೆ. ಮನುಷ್ಯರನ್ನು ದೂಷಿಸುವುದು, ಧರ್ಮವನ್ನು ತಾಂಟಿಸುವುದು ಮೊದಲಾಗಿ ಇವತ್ತು ಎಲ್ಲರಿಗೂ, ಬಹುತೇಕ ಕೆಲವು ಹಿರಿಯರನ್ನು ಬಿಟ್ಟು ಇವತ್ತಿನ ಯುವ ಜನಾಂಗಗಳಿಗೆ ಈ ಕೊಳಕು ರಾಜಕೀಯ ಎಷ್ಟೊಂದು ಕೆಟ್ಟ ಸಂಸ್ಕಾರ ನೀತಿ ನಿಯಮ ಕಲಿಸಿದೆ ಅಂತ ಹೇಳಿದ್ರೆ, ದೇವರನ್ನು ಅಥವಾ ಇತರ ಧರ್ಮಗಳ ನಂಬುವಂಥ ಶಕ್ತಿಗಳಿಗೆ ಪ್ರಾರ್ಥಿಸುವುದು ಅದು ಕೇವಲ ಒಂದು ಶೋಕಿಯ ರೂಪದಲ್ಲಾಗಿದೆ. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ನ್ಯಾಯ ಪರ ನಿಲ್ಲುವುದಿಲ್ಲ, ಸತ್ಯ ಧರ್ಮ ಪರ ನಿಲ್ಲುವುದಿಲ್ಲ. ಎಲ್ಲಿ ಅತ್ಯಾಚಾರ ಉಂಟೋ, ಅನಾಚಾರ ಉಂಟೋ, ಗುಂಡಾಗಿರಿ ಉಂಟೋ, ಕೊಲೆ ಉಂಟೋ, ಎಲ್ಲಿ ಸರ್ವಾಧಿಕಾರ ಧೋರಣೆ ನಡೆಯುತ್ತದೋ ಅವರ ಪರ ನಿಲ್ಲುವ ಸಂಖ್ಯೆ ಜಾಸ್ತಿಯಾಗಿದೆ. ಅದು ಎಲ್ಲ ಜಾತಿ ಸಮುದಾಯದವರ ಗುಣ ಕೂಡ ಹಾಗೆ ಆಗಿದೆ ಇವತ್ತು. ಯಾಕೆ ಅಂದರೆ, ಇವರು ಖಾಲಿ ಪ್ರಾರ್ಥನೆ ಅಥವಾ ದೇವರನ್ನು ನಂಬುವುದು ಒಂದು ಶೋಕಿ ಅಥವಾ ಒಂದು ಶೋ ಆಗಿದೆ ಹೊರತು ಶುದ್ಧ ಮನಸ್ಸಿನಿಂದ ದೇವರನ್ನು ನಂಬುತ್ತಿದ್ರೆ ಅಥವಾ ಒಂದು ಶಕ್ತಿಯನ್ನು ನಂಬುತ್ತಿದ್ರೆ ಇವರು ಅಧರ್ಮದಲ್ಲಿ ಹೋಗ್ಲಿಕ್ಕೆ ಇಲ್ಲ. ಯಾರು ಕೂಡ, ಅದು ಹಿಂದೂವಾಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ. ಇವತ್ತು ಒಂದು ಪಕ್ಷವನ್ನು ಗೆಲ್ಲಿಸ್ಲಿಕ್ಕೋಸ್ಕರ ಇವರು ಏನೆಲ್ಲ ಅಧರ್ಮದ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ, ನೀವು ಈಗ ಹೇಳಿದಾಗೆ ಒಬ್ಬ ಅಧರ್ಮದಿಂದಲೇ ಹೋಗುವುದು ಒಬ್ಬ ಹಿಂದೂ ಅಂತ ಹೇಳಿದ್ರೆ, ಅವನೊಟ್ಟಿಗೆ ಒಬ್ಬ ಅಧರ್ಮಿ ಮುಸ್ಲಿಮು ಕೂಡ ಇವರು ಸೇರಿಕೊಂಡು ಮಾಡುವ ಕೃತ್ಯಗಳು ಎಷ್ಟೋ ನಾವು ಕಾಣುತ್ತಿದೆ. ಅಂದ್ರೆ ಇಲ್ಲಿ ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ಇವತ್ತು ನೇರ ಮಾರ್ಗದಲ್ಲಿ, ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿ ಬಹಳ ಕಡಿಮೆಯಾಗಿದೆ. ಇದು ಯಾಕೆ ಕಡಿಮೆಯಾಗಿದೆ ಅಂತ ಹೇಳಿದ್ರೆ, ಇದು ಯುವ ಜನತೆಗಳ ತಪ್ಪು ಅಲ್ಲ. ಆ ಯುವ ಜನತೆಗಳ ಹೆತ್ತವರು ಉಂಟಲ್ಲ, ಆ ಮನೆಯಿಂದ ಸಂಸ್ಕಾರ ಬರಬೇಕು. ಆ ಮನೆಯವರು ಇವತ್ತು ಆಸೆ, ಆಕಾಂಕ್ಷೆ, ಸ್ವಾರ್ಥಕ್ಕೋಸ್ಕರ ಈ ಕೊಳಕು ರಾಜಕಾರಣಿಗಳ ಹಿಂದೆ, ರಾಜಕೀಯ ಪಕ್ಷಗಳ ಹಿಂದೆ ಹೋಗಿ ಅಂಧಭಕ್ತರಾಗುತ್ತಿದ್ದಾರೆ, ಗುಲಾಮರಾಗುತ್ತಿದ್ದಾರೆ. ಇದು ಇವತ್ತು ಮಿತಿಮೀರಿದ ಕಾರಣ ಅದೇ ದಾರಿಯನ್ನು ನೋಡುತ್ತಾ ಇದ್ದಾರೆ ಯುವ ಜನತೆ. ಪಾಪ ಯುವ ಜನತೆಗಳಿಗೆ ಗೊತ್ತಿಲ್ಲ, ಅವರು ಮಾರ್ಗದರ್ಶಿಗಳು ಯಾರು ಇದ್ದಾರೆ ಆ ಥರ ಹೋಗ್ತಾ ಇದ್ದಾರೆ. ಇವತ್ತು ಮಾರ್ಗದರ್ಶಿಗಳು ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದ್ರೆ, ಬೋಧಿಸುವವರು, ಬೋಧನೆ ಮಾಡುವವರು ಖಾಲಿ ಸ್ಟೇಜಲ್ಲಿ ಬಂದು ಭಾಷಣ ಬಿಗಿಯುತ್ತಾರೆ ಹೊರತು ನಿತ್ಯ ಕರ್ಮ ಅವರದ್ದು ಕೂಡ ಅಧರ್ಮವೇ. ಭಾಷಣ ಏನೆಲ್ಲ ಬೊಗಳುತ್ತಾರೆ,
ಆದರೆ ಆ ಸ್ಟೇಜಿನಿಂದ ಹೊರಗೆ ಬಂದು ಅವರು ಇರುವ ಸ್ಥಳ ನೋಡಿದ್ರೆ, ಪರಿಸರ ನೋಡಿದ್ರೆ ಅತ್ಯಾಚಾರಿಗಳ ಪರ, ಕೊಲೆಗಾರರ ಪರ, ಗುಂಡಾಗಿರಿ ಸರ್ವಾಧಿಕಾರದಿಂದ ಮೆರೆಯುವವರ ಪರ ಇರುತ್ತಾರೆ. ಯಾರು ನೇರ ಮಾರ್ಗದಲ್ಲಿ, ಸತ್ಯ ಧರ್ಮ ನ್ಯಾಯ ಮಾರ್ಗದಲ್ಲಿ ಇದ್ದಾರೋ ಅವರ ಪರ ನಿಲ್ಲುವ ಸಂಖ್ಯೆ ಇವತ್ತು ಕಡಿಮೆ ಆಗಿದೆ. ಅದು ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಇದು ಯುವ ಜನತೆಯ ದಾರಿಯನ್ನು ತಪ್ಪಿಸುತ್ತಿರುವ ಕೆಲವು ಪೇಮೆಂಟ್ ಭಾಷಣಗಾರರ ಆಗ್ತಿದೆ. ಒಂದು. ಎರಡನೆಯದ್ದಾಗಿ, ತನ್ನ ಮನೆಯಲ್ಲಿ ಯಾವ ರೀತಿ ನೀತಿ ನಿಯಮ ಪ್ರಾಮಾಣಿಕತೆಯ ಪಾಠ ಬೋಧನೆಗಳು ಹೆತ್ತವರಿಂದ ಸಿಗಬೇಕೋ ಅದು ಸಿಗುತ್ತಿಲ್ಲ. ಯಾಕೆ ಸಿಗುತ್ತಿಲ್ಲ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಆಸೆಯ ಹಿಂದೆ, ಸ್ವಾರ್ಥದ ಹಿಂದೆ ಬಲಿ ಪಶುಗಳಾಗಿರುವ ಕಾರಣ ನಾವು ಮಕ್ಕಳನ್ನು ಹೇಗಾದ್ರೂ ಬೆಳೆಸಬೇಕು ಅಂತ ನಿರ್ಧಾರದಲ್ಲಿ ತೊಡಗಿದ ಕಾರಣ ಇವತ್ತು ಯುವ ಜನತೆಯ ದಾರಿ ತಪ್ಪುತ್ತಿದೆ. ಆದ ಕಾರಣ ಮುಂದಿನ ಯುವ ಜನತೆಯ ಭವಿಷ್ಯ ಒಳ್ಳೆದಾಗಬೇಕಿದ್ರೆ ಮೊದಲ ಗುರು ತಂದೆ ತಾಯಿ, ಎಲ್ಲದಕ್ಕೂ ತಂದೆ ತಾಯಿ. ಆ ತಂದೆ ತಾಯಿ ಯಾವ ನಿಷ್ಠೆ ಪ್ರಾಮಾಣಿಕತೆಯಿಂದ ಸತ್ಯಧರ್ಮ ನ್ಯಾಯದ ನೇರ ಮಾರ್ಗದಿಂದ ಇರುತ್ತಾರೋ ಅದನ್ನು ಆ ಮನೆಯಲ್ಲಿ ಆ ಮಕ್ಕಳು ನೋಡ್ತಾ ಇದ್ದಾರೆ. ಆ ಮಾರ್ಗದಲ್ಲಿ ಮಕ್ಕಳು ನಡೆಯುತ್ತಾರೆ. ಇವತ್ತು ಹೇಗೆ ಆಗಿದೆ ಅಂದ್ರೆ ಹೇಳಿದ್ರೆ, ಕೆಲವು ಮನೆಯಲ್ಲಿ ಓಪನ್ ಆಗಿ ಅತ್ಯಾಚಾರಿಗಳ ಪರ ನಿಲ್ತಾರೆ, ಕೊಲೆಗಾರರ ಪರ ನಿಲ್ತಾರೆ, ಅನ್ಯಾಯಗಾರರ ಪರ ನಿಲ್ತಾರೆ, ದರೋಡೆ ಮಾಡಿ ಲೂಟಿ ಮಾಡಿ ಇನ್ನೊಬ್ಬರನ್ನು ಮುಗಿಸಿ ಹಣ ಸಂಪಾದನೆ ಮಾಡಿ ಅದರಿಂದ ಐಷಾರಾಮಿ ಜೀವನ ಮಾಡ್ತಾರೆ. ಅದನ್ನು ಮಕ್ಕಳು ನೋಡಿ ಮಕ್ಕಳು ಕೂಡ ಅದೇ ತಪ್ಪು ದಾರಿಯಲ್ಲಿ ಹೋಗುವ ಸ್ಥಿತಿ ಇವತ್ತು ಉದ್ಭವವಾಗಿದೆ. ಇದಕ್ಕೆ ಇವತ್ತಿನ ಕೊಳಕು ರಾಜಕೀಯ ಪಕ್ಷ ರಾಜಕಾರಣಿಗಳು, ಇಂಥ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು, ಇಂಥ ತಪ್ಪು ಕಲ್ಪನೆಗಳಿಗೆ ಇವರು ಸಪೋರ್ಟ್ ಮಾಡ್ತಾರೆ. ಯಾರೇ ಆಗಲಿ ಸತ್ಯ ಧರ್ಮ ನ್ಯಾಯ ಪರ ನಿಲ್ಬೇಕು, ಅನ್ಯಾಯ ಮಾಡಿದವರ ಪರ ನಿಲ್ಬಾರ್ದು. ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ 10 ಕೊಲೆ ಮಾಡಿದವನಿಗೆ ಅತಿ ದೊಡ್ಡ ಪ್ರಶಸ್ತಿ ಪುರಸ್ಕಾರ ಹೂಮಾಳೆ ಹಾಕಿ ಸಮಾಜದಲ್ಲೇ ಅವನನ್ನು ಗಣ್ಯ ವ್ಯಕ್ತಿಗಳಾಗಿ ಮಾಡಿ ಸ್ಟೇಜಲ್ಲಿ ಅವನನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯ ಭಾಷಣವನ್ನು ಕೂಡ ಮಾಡಿಸ್ತಾರೆ ಅವನಲ್ಲಿ ಅಂತ ಹೇಳಿದ್ರೆ, ಇಂಥ ಗತಿಗೇಡು ಇವತ್ತು ಕೊಳಕು ರಾಜಕಾರಣಿಗಳಿಂದ, ರಾಜಕೀಯ ಪಕ್ಷಗಳಿಂದ ಇವತ್ತು ಆಗಿದೆ. ಯಾಕೆ? ಅಂಥವನಿಂದ ವೋಟು ಬ್ಯಾಂಕಿನ ಚಾಣಕ್ಯತನ. ಇದು ಇವತ್ತು ಸಮಾಜ ಹಾಳಾಗುತ್ತಿರುವುದು, ಸೌಹಾರ್ದತೆ ಹಾಳಾಗುತ್ತಿರುವುದು. ಇದಕ್ಕಿಂತ ಮೊದಲು ಇಷ್ಟೊಂದು ಕೊಳಕು ವ್ಯವಸ್ಥೆ ಇರಲಿಲ್ಲ. ಹಿಂದೂ ಆಗಲಿ ಮುಸ್ಲಿಂ ಆಗಲಿ ನಾವು ಒಟ್ಟಿಗೆ ಆಡಿಕೊಂಡು ಇದ್ದೆವು, ಒಟ್ಟಿಗೆ ಊಟ ಮಾಡಿಕೊಂಡಿದ್ದೆವು, ಎಲ್ಲವೂ ಇದ್ದೆವು. ಇತ್ತೀಚೆಗೆ ಒಂದು 10-20 ವರ್ಷದ ಇತ್ತೀಚೆಗೆ ಇವತ್ತು ಈ ಕೊಳಕು ರಾಜಕೀಯ ಪಕ್ಷಗಳಿಂದ ಸ್ವಾರ್ಥ ಆಸೆಗಳ ಲಾಭಕ್ಕೋಸ್ಕರ, ಹುದ್ದೆ ಅಧಿಕಾರದ ವೈಭವಕ್ಕೋಸ್ಕರ, ಅಥವಾ ಇನ್ನೊಬ್ಬ ಐಷಾರಾಮಿಯಲ್ಲಿ ಜೀವನ ಮಾಡ್ತಾನೆ ಅವನಂತೆ ನನಗೂ ಆಗಬೇಕು, ತಲೆ ಒಡೆದೋ ಲೂಟಿ ಮಾಡಿಯೋ ಕೊಲೆ ಮಾಡಿಯೋ ಅತ್ಯಾಚಾರ ಮಾಡಿ ಹೇಗಾದರೂ ಐಷಾರಾಮಿ ಜೀವನ ಮಾಡಬೇಕಂತ ಇವತ್ತು ಇಂಥ ಪರಿಸ್ಥಿತಿ ಒದಗಿದೆ. ಇದಕ್ಕೆ ಕಾರಣ ಈ ಕೊಳಕು ರಾಜಕೀಯ ಪಕ್ಷಗಳು. ಇವರ ಹಿಂದೆ 24 ಗಂಟೆ ಗುಲಾಮರಾಗಿ ಹೋಗಬೇಕು, ಅಂಧಭಕ್ತರಾಗಿ ಹೋಗಬೇಕು ಅಂಥವರು ಇವತ್ತು ಗಣ್ಯ ವ್ಯಕ್ತಿಗಳು, ಅಂಥವರು ಇವತ್ತು ಸಮಾಜದ ದೊಡ್ಡ ವ್ಯಕ್ತಿಗಳು, ಪ್ರಶಸ್ತಿ ಪುರಸ್ಕೃತರು. ಇಂಥದ್ದೆಲ್ಲ ವ್ಯವಸ್ಥೆ ಇವತ್ತಾಗಿದೆ. ಇದನ್ನು ಯಾರಲ್ಲಿ ಹೇಳುವುದು? ಆದರೆ ನಾವು ಏನು ಅಂತ ನಮಗೆ ಗೊತ್ತುಂಟು. ಕಣ್ಣಿಗೆ ಕಾಣದ ಒಂದು ಶಕ್ತಿ ಉಂಟು. ಆ ಶಕ್ತಿಗೆ ನಡೆದುಕೊಂಡು ಹೋಗುವ. ಇನ್ನೊಬ್ಬ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ನಾವು ಹೇಳಿಕೊಂಡು ಅವರ ಹಿಂದೆ ಹೋದರೆ ನಮ್ಮ ಸಮಯ ವ್ಯರ್ಥ.
ಸಮಯ ಹೋಗುತ್ತದೆ, ಸಮಯ ನಿಲ್ಲುವುದಿಲ್ಲ. ಆದ ಕಾರಣ ಸಮಯವನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ, ಸಮಯವನ್ನು ಉಪಯೋಗ ಪಡೆದುಕೊಳ್ಳಿ. ಈ ಕೊಳಕು ರಾಜಕೀಯದ ಹಿಂದೆ ಹೋಗದೆ ತಮ್ಮ ತಮ್ಮ ಕಾರ್ಯ ವೈಖರಿಯನ್ನು ಸತ್ಯಧರ್ಮ ನ್ಯಾಯದ ಮೂಲಕ ತೊಡಗಿಕೊಂಡು ಹೋಗಿ. ಮುಸ್ಲಿಂ ಏನು ಹೇಳಿದ, ಹಿಂದೂ ಏನು ಹೇಳಿದ, ಕ್ರಿಶ್ಚಿಯನ್ ಏನು ಹೇಳಿದ, ಅದನ್ನು ನಮಗೆ ಅದು ಅಗತ್ಯ ಇಲ್ಲ. ಅದೆಲ್ಲ ಕೊಳಕು ರಾಜಕೀಯ, ವೋಟು ಬ್ಯಾಂಕ್ ಚಾಣಕ್ಯತನ. ಅದನ್ನು ಬಿಟ್ಟು ಬಿಡಿ. ನಾವು ನಮ್ಮಷ್ಟಕ್ಕೆ, ನಮ್ಮ ತಲೆಗೆ ನಮ್ಮ ಕೈ, ನಾವು ದುಡಿದ್ರೆ ಉಂಟು, ಇಲ್ಲ ಇದ್ರೆ ಇಲ್ಲ. ಈ ರಾಜಕಾರಣಿಗಳ ಹಿಂದೆ ಬಕೆಟ್ ಹಿಡಿದುಕೊಂಡು ಗುಲಾಮರಾಗಿಕೊಂಡು ಅಂಧಭಕ್ತರಾಗಿಕೊಂಡು ನಮ್ಮ ಇದ್ದ ಗೌರವವನ್ನು ಯಾಕೆ ಕಳೆದುಕೊಳ್ಬೇಕು? ಒಂದು ಹೊತ್ತಿನ ಊಟ ಸಿಕ್ಕಿದ್ರೆ ಸಾಕು, ಅದಕ್ಕಿಂತ ದೊಡ್ಡ ಮರ್ಯಾದೆ ಯಾವುದೂ ಇಲ್ಲ. ನಮ್ಮ ಸ್ವಂತ ದುಡಿತದಿಂದ ಒಂದು ಹೊತ್ತಿನ ಊಟಕ್ಕೂ ಅದು ಎಷ್ಟು ಗೌರವ ಇದೆ. ಈ ಗುಲಾಮಗಿರಿ ಮಾಡಿಕೊಂಡು ಅಂಧಭಕ್ತರಾಗಿ ಮಾಡಿಕೊಂಡು ಹೋಗಿ ನಮ್ಮ ಇದ್ದ ಮಾನ ಮರ್ಯಾದೆ ಎಲ್ಲವನ್ನು ಕಳ್ಕೊಂಡು ನಮ್ಮ ಮುಖಕ್ಕೆ ನಾವೇ ತುಪ್ಪಿಕೊಳ್ಳುವ ಜೀವನ ಬೇಕಾ ನಮಗೆ? ಇದನ್ನು ನಾವೆಲ್ಲ ಚಿಂತಿಸಬೇಕು. ಪ್ರತಿಯೊಂದಕ್ಕೂ ಆ ಸಮುದಾಯ ಈ ಸಮುದಾಯ ಅಂತ ನಾವು ಇದು ಒಂದು ಗಾದೆ ಉಂಟು, ಚೋರು ಪೀಗಿ ಕಲ್ಲು ದಕ್ಕಂಡ ದಾನೆವು ಅಂತ. ಅಂದರೆ ಅದು ನಮ್ಮ ಮುಖಕ್ಕೆ ಬರೋದು. ಆದ ಕಾರಣ ನಾವು ಏನು ನಮಗೆ ಗೊತ್ತುಂಟು, ನಮ್ಮ ನಿಷ್ಠೆ, ನಮ್ಮ ಪ್ರಾಮಾಣಿಕತೆ, ನಮ್ಮ ಸತ್ಯ ಧರ್ಮ ನ್ಯಾಯ ಏನು ನಮಗೆ ಗೊತ್ತುಂಟು. ಆ ಪ್ರಕಾರ ನಾವು ನಡೆದುಕೊಂಡು ಹೋಗುವ. ಇನ್ನೊಬ್ಬ ಹಾಗೆ ಹೇಳಿದ, ಇನ್ನೊಬ್ಬ ಹೀಗೆ ಮಾಡಿದ, ಅದು ಅವನ ಕರ್ಮ. ಒಂದಲ್ಲ ಒಂದು ದಿನ ಕಾಲವೇ ಸಮಯವೇ ಅವನಿಗೆ ಉತ್ತರಿಸ್ತದೆ. ಇದನ್ನು ನಾವು ತಿಳಿದುಕೊಂಡು ಬದುಕಬೇಕು. ಆ ಬದುಕಲ್ಲಿ ನಾವು ಸೌಹಾರ್ದವಾಗಿ ಮನುಷ್ಯರು ಪ್ರೀತಿಯಿಂದ ಬದುಕಲು ಸಾಧ್ಯ ಉಂಟು. ಇವತ್ತು ಈ ಕೊಳಕು ರಾಜಕೀಯ ಒಂದು ಸಮುದಾಯದಿಂದ ಮತ್ತೊಂದು ಸಮುದಾಯವನ್ನು ಹಾಳು ಮಾಡಲಿಕ್ಕೆ ನೋಡುವುದಲ್ಲದೆ, ನಾನು ಒಂದು ಹೇಳುತ್ತೇನೆ, ಯಾವ ಪಕ್ಷಕ್ಕೂ ಯಾವ ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಉಳಿಯುವುದು ನಮ್ಮ ನಿಷ್ಠೆ, ನಡತೆ, ಸಂಸ್ಕಾರ. ಅದರಿಂದ ಮಾತ್ರ ಧರ್ಮ ಉಳಿಯುವುದು. ಆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಹೊರತು ಈ ಕೊಳಕು ರಾಜಕೀಯ ಪಕ್ಷಗಳಿಂದ ಯಾವ ಧರ್ಮವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸಮುದಾಯವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಇವರ ವೋಟು ಬ್ಯಾಂಕಿಗೋಸ್ಕರ ಮಾತ್ರ ಮುಸ್ಲಿಂ ಸಮುದಾಯ, ಹಿಂದೂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯವನ್ನು ಉಪಯೋಗ ಮಾಡಿ ಗೆದ್ದ ನಂತರ ಇವರೆಲ್ಲರೂ ಒಟ್ಟಿಗೆ AC ರೂಮಲ್ಲಿ ಕುಳಿತು ಐಷಾರಾಮಿ ಜೀವನದೊಂದಿಗೆ ಇವರಿಗೆ ಇಷ್ಟಪಟ್ಟಂತೆ ಇವರು ಕಾರ್ಯವೈಖರಿ ಮಾಡಿಕೊಳ್ಳುತ್ತಾ ಇದ್ದಾರೆ ಹೊರತು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಇವರಿಂದ ಯಾವ ಲಾಭವೂ ಇಲ್ಲ. ಒಂದೆರಡು ಜನಗಳಿಗೆ ಇವರ ಹಿಂದೆ 24 ಗಂಟೆ ಹೋಗಿ ಗುಲಾಮತನ ಮಾಡುವವರಿಗೆ, ಅಂಧಭಕ್ತರಿಗೆ ಲಾಭ ಆಗಬಹುದೇ ಹೊರತು ಬೇರೆ ಈ ಒಳ್ಳೆಯ ನಿಷ್ಠಾವಂತ ಪ್ರಾಮಾಣಿಕರಿಗೆ ಇವರಿಂದ ಏನೂ ಲಾಭ ಇಲ್ಲ. ಇದು ತಿಳಿದುಕೊಳ್ಳಬೇಕು. ಇದು ನಾವೆಲ್ಲ ಎಷ್ಟೋ ವರ್ಷಗಳಿಂದ ಅನುಭವ ಮಾಡಿದವರು. ಆದ ಕಾರಣ ಈ ಜಿಲ್ಲೆ, ಈ ರಾಜ್ಯ, ಈ ದೇಶವನ್ನು ಇವತ್ತು ಈ ಕೊಳಕು ರಾಜಕೀಯ ಪಕ್ಷಗಳು, ಅದರಲ್ಲಿ ಇರುವಂಥ ಕೆಲವು ರಾಜಕಾರಣಿಗಳು, ಮುಖಂಡರು ಇಡೀ ದೇಶದ ಸಂವಿಧಾನವನ್ನೇ ಹಾಳು ಮಾಡಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪ್ರಜಾಪ್ರಭುತ್ವದ ಹಕ್ಕನ್ನು ಏನೆಲ್ಲ ಮಾಡಿ ಇವತ್ತು ನಮ್ಮ ದೇಶದ ಕಾನೂನು ವ್ಯವಸ್ಥೆ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಯಾರಲ್ಲಿ ಹಣ ಪ್ರಭಾವ ಉಂಟೋ ಅವನು ಹೇಳಿದ ಹಾಗೆ ಕುಣಿಯಬೇಕು ಎಂಬ ವ್ಯವಸ್ಥೆ ಇವತ್ತು ಜಿಲ್ಲೆ, ರಾಜ್ಯ, ದೇಶದಲ್ಲಿ ನಡೆಯುತ್ತಿದೆ. ಇದನ್ನು ಪ್ರತಿಯೊಬ್ಬರು ಚಿಂತೆ ಮಾಡಿ ರಾಜಕೀಯ ಪಕ್ಷದ ಹಿಂದೆ ಹೋಗುವುದನ್ನು ನಿಲ್ಲಿಸಿ. ಯಾವ ಪಕ್ಷವೂ ಸರಿಯಿಲ್ಲ. ಅವರ ಲಾಭಕ್ಕೋಸ್ಕರ ನಮ್ಮನ್ನು, ಒಂದು ಪಕ್ಷ ಮುಸ್ಲಿಂ ಸಮುದಾಯವನ್ನು ಹೊಗಳುತ್ತದೆ, ಮತ್ತೊಂದು ಪಕ್ಷ ಹಿಂದೂ ಸಮುದಾಯವನ್ನು ಹೊಗಳುತ್ತದೆ. ಗೆದ್ದ ನಂತರ ಅವರಿಗೆ ಹಿಂದೂ ಬೇಡ, ಮುಸ್ಲಿಂ ಬೇಡ, ಅವರು ಒಟ್ಟಿಗೆ ಹಿಂದೂ ಮುಸ್ಲಿಂ ಕುಳಿತುಕೊಂಡು ಅವರ ಬಿಸ್ನೆಸ್, ವ್ಯಾಪಾರದಲ್ಲಿ ತೊಡಗಿಕೊಳ್ಳುತ್ತಾ ಇರ್ತಾರೆ ಹೊರತು ಇಲ್ಲಿ ನಾವು ಬಡವರು, ಮಧ್ಯಮ ವರ್ಗದವರು ಇಲ್ಲಿ ಹಿಂದೂ ಮುಸ್ಲಿಂ ಇನ್ನೊಬ್ಬರ ಮುಖ ನೋಡದೆ ಹೊಡೆದಾಡಿಕೊಂಡು ಬಡಿದಾಡಿಕೊಂಡು ನಮ್ಮ ಜೀವನ ಹೀಗೆ ಹೋಗಬೇಕಾಗ್ತದೆ. ಅದಕ್ಕಿಂತ ಒಳ್ಳೆಯದು ನಾವು ದುಡಿದದ್ರಲ್ಲಿ ಒಂದು ಹೊತ್ತಿನ ಊಟ ಸಿಕ್ಕಿದ್ದರೂ ಸಾಕು,
ಸಮಾಧಾನದಲ್ಲಿ ಜೀವನ ಮಾಡ್ತಾ ಇರಬಹುದು. ಹೊರತು ಈ ಕೊಳಕು ರಾಜಕೀಯದ ಹಿಂದೆ ಹೋಗಿ, ರಾಜಕಾರಣಿಗಳ ಹಿಂದೆ ಹೋಗಿ ನಮ್ಮ ಇದ್ದ ಗೌರವವನ್ನು ಕಳೆದುಕೊಂಡು ನಮ್ಮ ಧರ್ಮದ ನೀತಿ ನಿಯಮ ಸಂಸ್ಕಾರ ಪದ್ಧತಿಯನ್ನು ಕಳೆದುಕೊಳ್ಳುವುದಕ್ಕಿಂತ ನಮ್ಮ ನಿಷ್ಠೆ ಪ್ರಾಮಾಣಿಕತೆ ನಡೆದ ಸಂಸ್ಕಾರವನ್ನು ಉಳಿಸಿಕೊಂಡು ನಿಜ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು ಹೋದರೆ ಆ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಇದನ್ನು ತಿಳಿದುಕೊಂಡು ನಾವೆಲ್ಲರೂ ಮುನ್ನಡೆಯೋಣ. ಈ ಚಿಂತೆ ಎಲ್ಲರೂ ಮಾಡಿದರೆ ಮುಂದೆ ಯುವ ಜನತೆಯ ಭವಿಷ್ಯ ಒಳ್ಳೆಯದಾಗ್ತದೆ. ಈ ಜಿಲ್ಲೆ, ರಾಜ್ಯ, ದೇಶ ಉಳಿಯುತ್ತದೆ. ಅದು ಹೊರತು ಒಂದು ಪಕ್ಷ ಇನ್ನೊಂದು ಪಕ್ಷವನ್ನು ದೂರಿಕೊಂಡು ಒಂದು ಪಕ್ಷಕ್ಕೆ ಲಾಭ ಮಾಡಲಿಕ್ಕೆ ಹೋಗಿ ಇನ್ನೊಂದು ಪಕ್ಷವನ್ನು ಸೋಲಿಸಲಿಕ್ಕೆ ಹೋಗಿ, ಇದು ಸೂರ್ಯ ಚಂದ್ರರು ಇರುವಷ್ಟು ತನಕ ಈ ಗೊಂದಲ ಇರುತ್ತಲೇ ಇರಬಹುದು. ಆದ ಕಾರಣ ಈ ಯಾವುದೇ ರಾಜಕೀಯ ಕೊಳಕುತನ ವ್ಯವಸ್ಥೆಯನ್ನು ದೂರ ಇಡಿ. ನಾವು ದುಡಿದು ಸಂಪಾದಿಸಿ ಬೆವರುಳಿಸಿದ ಹಣದಲ್ಲಿ ನಾವು ಜೀವಿಸೋಣ. ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಯಾವುದೂ ಇಲ್ಲ. ಇದನ್ನು ನಾವು ನಮ್ಮ ಮನೆಯಿಂದ ಈ ಪಾಠ ನಮ್ಮ ಯುವ ಜನತೆಗೆ ಕಲಿಸಿದರೆ ಯುವ ಜನತೆಯ ಭವಿಷ್ಯ ಮುಂದೆ ಬಂಗಾರ ಆಗಲಿಕ್ಕೆ ಸಾಧ್ಯ ಉಂಟು. ನಮ್ಮ ಜಿಲ್ಲೆ, ರಾಜ್ಯ, ದೇಶ ಉಳಿಯಲಿಕ್ಕೆ ಸಾಧ್ಯ ಉಂಟು. ಈ ರೀತಿ ಮೊದಲೇ ನಾವು ಚಿಂತಿಸುತ್ತಿದ್ದರೆ ಇವತ್ತು ನಮ್ಮ ದೇಶಕ್ಕೆ ಹೊರ ದೇಶದವರು ಉದ್ಯೋಗ ಹುಡುಕಿಕೊಂಡು ಬರುವ ವ್ಯವಸ್ಥೆ ಆಗ್ತಿತ್ತು. ಅಷ್ಟು ಶ್ರೀಮಂತ ದೇಶ ನಮ್ಮದು. ಆದರೆ ನಮ್ಮ ಶ್ರೀಮಂತ ದೇಶದ ಎಷ್ಟೋ ಆರ್ಥಿಕ ಬಂಡವಾಳಗಳು ಅಥವಾ ಎಷ್ಟೋ ಕೋಟಿ 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 ಹಣ ಇವತ್ತು ಕೊಳಕು ರಾಜಕೀಯ ಪಕ್ಷಗಳಿಗೆ, ವ್ಯವಸ್ಥೆಗಳಿಗೆ, ಒಂದು ಪಂಚಾಯತ್ ಸದಸ್ಯನಿಂದ ಹಿಡಿದು ಕೇಂದ್ರದವರೆಗೆ ಎಷ್ಟು ಹಣ ಪೋಲಾಗ್ತದೆ ಅಂತ ಹೇಳಿದರೆ ಇದು ಯಾರ ಹಣ? ಇದು ನಮ್ಮ ಹಣ. ಇದನ್ನು ನಾವೆಲ್ಲ ಚಿಂತಿಸಬೇಕು. ಇದಕ್ಕೆ ಕಾರಣ ಈ ಕೊಳಕು ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು. ಇವರು ಐಷಾರಾಮಿ ಜೀವನ ಮಾಡಿಕೊಂಡು ಇರುತ್ತಾರೆ ಹೊರತು ಇವತ್ತು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಏನೇನೆಲ್ಲ ಸುಳ್ಳು ಭಾಷಣ ಏನೆಲ್ಲ ಇದು ಕೊಟ್ಟು ಸ್ವಲ್ಪ ಜನರನ್ನು ಮಂಗ ಮಾಡಿ ಬಿಡ್ತಾರೆ ಹೊರತು ಇದೆಲ್ಲ ನಮ್ಮ ಹಣವನ್ನು ಇವರು ಪೋಲು ಮಾಡ್ತಾ ಇದ್ದಾರೆ. ಈ ದೇಶ ನಿಜವಾಗಿಯೂ ಶ್ರೀಮಂತ ದೇಶ. ಇದನ್ನು ಇವತ್ತು ಈ ಸ್ಥಿತಿಗೆ ತರಲಿಕ್ಕೆ ಕಾರಣ ಕೊಳಕು ರಾಜಕೀಯ ವ್ಯವಸ್ಥೆಗಳು. ಇದನ್ನು ನಾವು ತಿಳಿದುಕೊಳ್ಳಬೇಕು. ಇದನ್ನು ತಿಳಿದು ಪ್ರತಿ ಯುವ ಶಕ್ತಿಗಳು ಮುಂದೆ ನಡೆದರೆ ಈ ದೇಶ ವಿಶ್ವದಲ್ಲೇ ಅತಿ ದೊಡ್ಡ ಶ್ರೀಮಂತ ದೇಶ ನಿಜವಾಗಿಯೂ ಆಗಲಿಕ್ಕೆ ಸಾಧ್ಯ ಉಂಟು. ಇಲ್ಲ ಇದ್ದರೆ ಈ ದೇಶ ಯಾವ ಸ್ಥಿತಿಗೆ ಹೋಗ್ತದೆ ಅಂತ ಹೇಳಿದರೆ, ಇವತ್ತಿನ ಸ್ಥಿತಿ ನೋಡುವಾಗ ಇನ್ನು ಯಾವ ದೇಶಕ್ಕೆ ಯಾವಾಗ ಮಾರಿಬಿಡ್ತಾರೋ ಅಂತ ಹೇಳುವಂಥ ಸನ್ನಿವೇಶ, ದುಃಖ ಇವತ್ತು ಸಂಭವಿಸ್ತಿದೆ. ಇವತ್ತಿನ ಈ ಪರಿಸ್ಥಿತಿ ನೋಡುವಾಗ ಇದನ್ನು ನಾವು ಚಿಂತಿಸಬೇಕು. ಇದು ಪ್ರತಿ ಮನೆಯಿಂದ ಇದಕ್ಕೆ ವ್ಯವಸ್ಥೆ ಆಗಬೇಕು. ಎಷ್ಟು ಸಾಧ್ಯ ಉಂಟೋ ಅಷ್ಟು ರಾಜಕೀಯದಿಂದ ದೂರ ಉಳಿಯಲಿಕ್ಕೆ ನೋಡಬೇಕು. ನಮ್ಮ ದೇವರುಗಳನ್ನು ನಂಬಿಕೊಂಡು ಶುದ್ಧ ಮನಸ್ಸಿನಿಂದ ನಮ್ಮ ನಿಷ್ಠೆ, ನಮ್ಮ ನಡತೆ, ನಮ್ಮ ಸಂಸ್ಕಾರವನ್ನು ಹೃದಯಪೂರ್ವಕವಾಗಿ ಮಾಡಿಕೊಂಡು ಹೋದರೆ ಆ ಧರ್ಮವೇ ನಮ್ಮನ್ನು ರಕ್ಷಿಸುತ್ತಾ ಬರುತ್ತದೆ. ಇದು ದೇವರು ಮೆಚ್ಚುವ ಕೆಲಸ ಆಗ್ತದೆ. ಇದಕ್ಕೆ ಯಾವತ್ತೂ ಸೋಲು ಇಲ್ಲ. ಯಾರಿಂದಲೂ ಇದನ್ನು ಬೇರ್ಪಡಿಸಲಿಕ್ಕಾಗಲಿ ಹಾಳು ಮಾಡಲಿಕ್ಕಾಗಲಿ ಸಾಧ್ಯ ಇಲ್ಲ. ಆದರೆ ಇದನ್ನೆಲ್ಲ ಹಾಳು ಮಾಡುತ್ತಿರುವುದು ಕೊಳಕು ರಾಜಕೀಯ ಪಕ್ಷ, ರಾಜಕಾರಣಿಗಳು. ಇದನ್ನು ನಾವು ತಿಳಿದು ಮುಂದೆ ನಡಿಬೇಕು.